ದುರಂಧರ್ ಸಿನಿಮಾ ನೋಡಿ ಬಂದ ನಂತರ ಒಂದಷ್ಟು ರಿವ್ಯೂ ನೋಡ್ತಾ ಇದ್ದೆ. ಕೆಲವರು ಹೇಳ್ತಾರೆ ಇದು ಪ್ರೊಪಗ್ಯಾಂಡಾ ಸಿನಿಮಾ ಅಂತ. ಸಿನಿಮಾದ ಬಗ್ಗೆ ನನ್ನ ಅನಿಸಿಕೆ ಆಮೇಲೆ ಹೇಳ್ತೀನಿ. ಆದರೆ ಎಲ್ಲರೂ ಹೇಳೋ ಹಾಗೆ ಈ ಸಿನಿಮಾದಲ್ಲಿ ಏನೆಲ್ಲ ಪ್ರೊಪಗ್ಯಾಂಡಾ ಇದೆ ಅನ್ನುವಂಥದ್ದನ್ನ ಮೊದಲು ಹೇಳ್ಬಿಡ್ತೀನಿ. ಎಸ್, ಇದು ಪ್ರೊಪಗ್ಯಾಂಡಾ ಸಿನಿಮಾ. ಯಾಕೆ? ಪಾಕಿಸ್ತಾನ ಭಯೋತ್ಪಾದಕರನ್ನ ಭಾರತಕ್ಕೆ ಕಳುಹಿಸಿಕೊಡ್ತಾರೆ ಅನ್ನುವಂಥದ್ದನ್ನ ದುರಂಧರ್ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ತೋರಿಸ್ತಾ ಹೋಗ್ತಾರೆ. ಆ್ಯಂಡ್ ಅದು ನಿಮಗೆ ಗೊತ್ತಿರುವಂತಹ ಸತ್ಯ. ಆದರೆ ಅವರುಗಳ ಪ್ರಕಾರ ಇದು ಪ್ರೊಪಗ್ಯಾಂಡಾ. ನೋಟ್ ಬ್ಯಾನ್ ಆಗೋ ಮೊದಲು ಭಾರತದಲ್ಲಿ ಫೇಕ್ ಕರೆನ್ಸಿ ಬಹಳ ಚಾಲ್ತಿಯಲ್ಲಿತ್ತು. ಇದು ಕೂಡ ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಅದನ್ನ ದುರಂಧರ್ ಸಿನಿಮಾದಲ್ಲಿ ತೋರಿಸಿದ್ರೆ ಅವರ ಪ್ರಕಾರ ಇದು ಪ್ರೊಪಗ್ಯಾಂಡಾ. ಫೇಕ್ ಕರೆನ್ಸಿ ಅಚ್ಚುಗಳನ್ನ ಪಾಕಿಸ್ತಾನಕ್ಕೆ ನೀಡಿರೋದ್ರ ಬಗ್ಗೆ ಬಹಳಷ್ಟು ಸುದ್ದಿಗಳು ಬಂತು. ಯಾವ ಕಂಪನಿಯಿಂದ ಖರೀದಿಸಲಾಯ್ತು, ಅದನ್ನ ಯಾರು ಕೊಟ್ರು, ಎಲ್ಲಿ ಡೀಲ್ ಆಯ್ತು, ಎಲ್ಲವೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ಸತ್ಯ. ಅದನ್ನ ದುರಂಧರ್ ಸಿನಿಮಾದಲ್ಲಿ ತೋರಿಸಿದ್ರೆ ಅವ್ರಗಳ ಪ್ರಕಾರ ಇದು ಪ್ರೊಪಗ್ಯಾಂಡಾ. ಪಂಜಾಬಲ್ಲಿ ಡ್ರಗ್ಸ್ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಕೇಜ್ರಿವಾಲ್ ಇಲ್ಲಿ ಆಪ್ ಸರ್ಕಾರ ಬರೋದಕ್ಕೂ ಮೊದಲು ಈ ವಿಚಾರವನ್ನ ಹೇಳಿದ್ರು. ಅಂಡ್ ಈ ಡ್ರಗ್ಸ್ ವಿಚಾರವಾಗಿ ಒಂದು ಸಿನಿಮಾ ಸಮೇತ ಬಂದಿದೆ, ಉಡ್ತಾ ಪಂಜಾಬ್ ಅಂತ. ಆ ಸಿನಿಮಾ ಬಂದಾಗ ಬಹಳಷ್ಟು ಮಂದಿ ಅದನ್ನ ಇಷ್ಟಪಡ್ತಾರೆ, ಹೌದು ಸರಿ ಅಂತ ಹೇಳ್ತಾರೆ. ಆದ್ರೆ ಅದನ್ನೇ ದುರಂಧರ್ ಸಿನಿಮಾದಲ್ಲಿ ಹೇಳಿದ್ರೆ ಅವ್ರ ಪ್ರಕಾರ ಇದು ಪ್ರೊಪಗ್ಯಾಂಡಾ. ಆತಿಕ್ ಅಹ್ಮದ್ ಬಹಳ ದೊಡ್ಡ ಡಾನ್, ISI ಜೊತೆಗೆ ಕನೆಕ್ಷನ್ ಇರುವಂಥವನು. ಬಹಳಷ್ಟು ನ್ಯೂಸ್ ಇದೆ ಇದಕ್ಕೆ ಸಂಬಂಧಪಟ್ಟಂಥದ್ದು. ಅಂಡ್ ಇದು ಸತ್ಯ ಕೂಡ. ಆದರೆ ಅದನ್ನೇ ದುರಂಧರ್ ಸಿನಿಮಾದಲ್ಲಿ ತೋರಿಸಿದ್ರೆ ಅವ್ರ ಪ್ರಕಾರ ಇದು ಪ್ರೊಪಗ್ಯಾಂಡಾ. ಪ್ರಧಾನಿ ಮೋದಿಜಿ ನೋಟ್ ಬ್ಯಾನ್ ಮಾಡಿದ್ದು ಟೆರರ್ ಫಂಡಿಂಗ್ ಸ್ಟಾಪ್ ಆಗಲಿ ಅಂತ. ಆ ಸಂಪೂರ್ಣ ಕನೆಕ್ಷನ್ ಅನ್ನ ಕಟ್ ಮಾಡೋ ಸಲುವಾಗಿ ಆದಂತಹ ಬಿಗ್ಗೆಸ್ಟ್ ಮಾಸ್ಟರ್ ಸ್ಟ್ರೋಕ್ ಯಾವುದು? ನೋಟ್ ಬ್ಯಾನ್. ಅಂಡ್ ಅದು ಸತ್ಯ ಕೂಡ ಹೌದು. ಅದನ್ನೇ ದುರಂಧರ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಟ್ ಇವ್ರುಗಳ ಪ್ರಕಾರ ಅದು ಪ್ರೊಪಗ್ಯಾಂಡಾ. ಬೇಕಾದ್ರೆ ನಿಮಗೆ ಉದಾಹರಣೆನ ಕೊಡ್ತೀನಿ. ನೋಟ್ ಬ್ಯಾನ್ ಆಗೋ ಮೊದಲು ನಮ್ಮ ಸೈನಿಕರ ಮೇಲೆ ಕಲ್ಲು ಎಸಿತಾ ಇದ್ರು, ಹೌದಾ ಅಲ್ವೋ? ಜಮ್ಮು ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಹೆಂಗೆ ಕಲ್ಲು ಹೊಡೆದು ಅವರನ್ನ ಹಿಂದೆ ಕಳಿಸ್ತಾ ಇದ್ರು ಅನ್ನುವಂಥದ್ದನ್ನ ನೀವು ನೋಡಿದ್ದೀರಾ. ಅದಕ್ಕೆ ಕಾರಣ ಈ ಫೇಕ್ 500 ಮತ್ತೆ 1000 ರೂಪೀಸ್. ಅದನ್ನ ಮೋದಿಜಿ ಈ ನೋಟ್ ಬ್ಯಾನ್ ಮೂಲಕ ನಿಲ್ಲಿಸ್ತಾರೆ. ಅದಾದ ನಂತರ ನೀವು ನೋಡಿದ್ದೀರಾ ಯಾವತ್ತಾದ್ರೂ ಸೈನಿಕರ ಮೇಲೆ ಕಲ್ಲೆಸೆಯೋದನ್ನ? ನೋಡಿಲ್ಲ. ಇವತ್ತು ನನಗೆ ಬಹಳ ಖುಷಿ ಇದೆ, ನಮ್ಮ ಹೆಮ್ಮೆಯ ಸೈನಿಕರ ಮೇಲೆ ಕಲ್ಲು ಎಸಿತಾ ಇಲ್ಲ ಇವ್ರುಗಳು ಅಂತ. ಅದಕ್ಕೆ ಕಾರಣ ನೋಟ್ ಬ್ಯಾನ್. ಅದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಟ್ ಇವ್ರುಗಳ ಪ್ರಕಾರ ಅದು ಪ್ರೊಪಗ್ಯಾಂಡಾ. ಇನ್ನು ದುರಂಧರ್ ಸಿನಿಮಾದಲ್ಲಿ ನೋಟ್ ಬ್ಯಾನ್ ವಿಚಾರದಲ್ಲಿ ಮೋದಿಜಿ ಅವರ ಸ್ಪೀಚ್ ಅನ್ನ ತೋರಿಸೋದು ಬಿಟ್ಟು ಏನು ತೋರಿಸ್ಬೋದಿತ್ತು? ಏನ್ ತೋರಿಸ್ಬೋದಿತ್ತು ಹೇಳಿ ನನಗೆ? ಏನ್ ತೋರಿಸ್ಬೋದಿತ್ತು? ಆಮೇಲೆ ನೀವು ಮೋದಿಜಿಯನ್ನು ತೋರಿಸಿದ್ರೆ ಅದು ಬಿಜೆಪಿ ಪರ ಅಂತ ಹೇಳ್ತೀರಲ್ವಾ? ನೋಟ್ ಬ್ಯಾನ್ ಅನ್ನುವಂಥದ್ದು ಭಾರತದ ಪರವಾಗಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ತೆಗೆದುಕೊಂಡಂತಹ ಬಹಳ ಅದ್ಭುತವಾದಂತಹ ಕ್ರಮ, ದಿಟ್ಟ ಕ್ರಮ ಅದು. ಮೋದಿಜಿ ಬಿಜೆಪಿ ಪ್ರಧಾನಿ ಅಲ್ಲ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಮೋದಿಜಿ ಭಾರತದ ಪ್ರಧಾನಿ, ನಮ್ಮೆಲ್ಲರ ಪ್ರಧಾನಿ. ಹಾಗಾಗಿ ಅದನ್ನೇ ಅಲ್ವಾ ತೋರಿಸಬೇಕು ಸಿನಿಮಾದಲ್ಲಿ. ಎಸ್, ದುರಂಧರ್ ಸಿನಿಮಾದಲ್ಲಿ ಒಂದು ರೋಲ್ ಮೋದಿಜಿ ಅವರಿಗೂ ಕೊಟ್ಟಿದ್ದಾರೆ. ಮೋದಿಜಿ ಅವರು ಕೂಡ ಒಂದು ರೋಲ್ ಅನ್ನ ಮಾಡ್ತಾರೆ. ಅದು ಏನು ಅನ್ನುವಂಥದ್ದನ್ನ ನೋಡಿ ಇವ್ರುಗಳಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ದುರಂಧರ್ ಸಿನಿಮಾ ಪ್ರೊಪಗ್ಯಾಂಡಾ ಸಿನಿಮಾ ಅಂತ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಇನ್ನು ಮೋದಿಜಿ ಸರ್ಕಾರ ಬಂದ ನಂತರ ಭಯೋತ್ಪಾದಕ ದಾಳಿ ಕಮ್ಮಿ ಆಗಿದೆ ಅನ್ನುವಂಥದ್ದನ್ನ ದುರಂಧರ್ ಸಿನಿಮಾದಲ್ಲಿ ತೋರಿಸಿದ್ದಾರೆ, ಹೌದಲ್ವಾ? ಕಾಶ್ಮೀರ ಬಿಟ್ಟು ಮುಂಬೈನಲ್ಲಿ ಆದಂತಹ ಅಟ್ಯಾಕ್ ಆಗಿರಬಹುದು, ಅಕ್ಷರಧಾಮದಲ್ಲಿ ಆದಂತಹ ಅಟ್ಯಾಕ್ ಆಗಿರಬಹುದು, ಜೈಪುರದಲ್ಲಿ ಆದಂತಹ ಅಟ್ಯಾಕ್ ಆಗಿರಬಹುದು, ಹೈದರಾಬಾದಲ್ಲಿ ಆದಂತಹ ಅಟ್ಯಾಕ್ ಆಗಿರಬಹುದು, ಇಂಥ ನೂರಾರು ಅಟ್ಯಾಕ್ಗಳು ಈಗ ಆಗ್ತಾ ಇಲ್ಲ. ಕೇಳಬಹುದು, ಕಾಶ್ಮೀರದಲ್ಲಿ ಆಗ್ತಾ ಇಲ್ವಾ? ಕಾಶ್ಮೀರ ನಮ್ಮ ಭಾರತದ ಒಳಗೆ ಇಲ್ವಾ ಅಂತ ನೀವು ಕೇಳಿದ್ರೆ ಹೌದು ಇದೆ. ಆದರೆ ಕಾಶ್ಮೀರದಲ್ಲಿ ದಾಳಿ ಆದಾಗ ಮೋದಿಜಿ ಸರ್ಕಾರ ಯಾವ ರೀತಿ ದಿಟ್ಟ ಉತ್ತರವನ್ನ ಕೊಟ್ಟಿದೆ ಅನ್ನುವಂಥದ್ದು ಕೂಡ ನೀವು ನೋಡಿದ್ದೀರಾ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ, ಇವೆಲ್ಲದರ ಮೂಲಕ ಯಾರು ಊಹಿಸದ ದಿಟ್ಟ ಉತ್ತರವನ್ನ ನಮ್ಮ ಭಾರತ ಕೊಟ್ಟಿದೆ.
ಆದರೆ ಏನು ಮಾಡೋದು, ಸತ್ಯವನ್ನ ತೋರಿಸಿದ್ರೆ ಅದಕ್ಕೆ ಪ್ರೊಪಗ್ಯಾಂಡಾ ಅನ್ನುವಂಥ ಹೆಸರನ್ನ ಕೊಟ್ಟು ಬಿಡ್ತಾರೆ. ಇನ್ನು ಅನ್ನೋನ್ ಗನ್ ಮ್ಯಾನ್, ಇದರ ಬಗ್ಗೆ ಕೂಡ ದುರಂಧರ್ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾ ಹೋಗ್ತಾರೆ. ಅನ್ನೋನ್ ಗನ್ ಮ್ಯಾನ್ ಬಂದ ಮೇಲೆ ಯಾರೆಲ್ಲ ಸತ್ರು ಅಂತ ನೋಡಿದ್ರೆ ನಿಮಗೆ ದೊಡ್ಡ ಲಿಸ್ಟ್ ಸಿಗ್ತಾ ಹೋಗುತ್ತೆ. ಕೆನಡಾಗೂ ಹೋಗಿ ಕೆನಡಾಗೂ ನುಗ್ಗಿ ಅನ್ನೋನ್ ಗನ್ ಮ್ಯಾನ್ ಕೊಂದು ಹಾಕಿ ಬಂದಿದ್ದಾರೆ. ಪಾಕಿಸ್ತಾನದ ಒಳಗೂ ಹೋಗಿ ಎಂತೆಂಥವರನ್ನ ಅನ್ನೋನ್ ಗನ್ ಮ್ಯಾನ್ ಕೊಂದು ಹಾಕಿದ್ದಾರೆ ಅನ್ನುವಂಥದ್ದನ್ನ ನಾವು ಬಿಡಿ, ಪಾಕಿಸ್ತಾನದ ಮೀಡಿಯಾಗಳೇ ಹೇಳ್ಕೊಂಡಿದ್ದಾವೆ, ಪ್ರೂಫ್ ಇದ್ದಾವೆ. ಒಂದಷ್ಟು ಉದಾಹರಣೆ ಬೇಕಾದ್ರೂ ಕೊಡ್ತೀನಿ. ದಾವೂದ್ ಮಲಿಕ್, ಶಾಹಿದ್ ಲತೀಫ್, ಜಿಯಾউರ್ ರೆಹಮಾನ್, ಸುಖದುಲ್ ಸಿಂಗ್, ಅಬು ಕಾಸಿಂ ಕಾಶ್ಮೀರಿ, ಸರ್ದಾರ್ ಹುಸೇನ್, ಹರ್ದೀಪ್ ಸಿಂಗ್ ನಿಜ್ಜರ್, ಅವತಾರ್ ಸಿಂಗ್ ಖಾಂಡಾ, ಪರಮ್ಜಿತ್ ಸಿಂಗ್ ಪಂಜ್ವಾರ್, ಜಹೂರ್ ಮಿಸ್ತ್ರಿ. ಜಸ್ಟ್ 10 ಹೇಳಿದ್ದೀನಿ, ಲಿಸ್ಟ್ ಇನ್ನೂ ಉದ್ದ ಇದೆ. ಅಂಡ್ ಆ ಸತ್ಯವನ್ನ ದುರಂಧರ್ ಸಿನಿಮಾದಲ್ಲಿ ಹೇಳಿದ್ರೆ ಅದು ಇವರುಗಳ ಪ್ರಕಾರ ಪ್ರೊಪಗ್ಯಾಂಡಾ. ಇನ್ನು ISI, ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ, ನಮಗೆ ರಾ ಹೇಗಿದೆಯೋ ಅದೇ ರೀತಿ ಅವರಿಗೆ ISI, ಅವರು ಭಾರತದ ವಿರುದ್ಧ ಇರುವಂಥದ್ದನ್ನ ದುರಂಧರ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆ ತೋರಿಸಿರುವಂಥದ್ದು ಇವರುಗಳ ಪ್ರಕಾರ ಪ್ರೊಪಗ್ಯಾಂಡಾ. ಇನ್ನು ಸಿನಿಮಾ ಆರಂಭದಲ್ಲಿ ಭಗವದ್ಗೀತೆ ಶ್ಲೋಕವನ್ನ ಹಾಕ್ತಾರೆ. ದುರಂಧರ್ 1ನಲ್ಲೂ ಇತ್ತು, ದುರಂಧರ್ 2ನಲ್ಲೂ ಹಾಕಿದ್ದಾರೆ. ಅಂಡ್ ಅದು ಬಹಳಷ್ಟು ಮಂದಿಗೆ ಉರಿತಾ ಇದೆ. ಹೆಂಗೂ ದುರಂಧರ್ ಸಿನಿಮಾ ಡೈರೆಕ್ಟರ್ ಆದಿತ್ಯ ಧರ್ ಅಲ್ವಾ, ಅವರು ಮಾಡಿರುವಂತಹ ಮೊದಲ ಸಿನಿಮಾ ಕೂಡ ಉರಿನೇ. ಹಾಗಾಗಿ ಈ ಇರುವಂತಹ ಸತ್ಯವನ್ನ ಹೇಳುವಾಗ ಬಹಳಷ್ಟು ಮಂದಿಗೆ ಬಹಳಷ್ಟು ಕಡೆ ಉರಿತಾ ಇದೆ ಅನ್ನುವಂಥದ್ದು ಗೊತ್ತು. ಆದರೂ ಇಷ್ಟೆಲ್ಲ ಉರಿದ್ರೂ ಕೂಡ ದುರಂಧರ್ 1 1300 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಈಗ ಈ ದುರಂಧರ್ 2 ಇದೆಯಲ್ವಾ, 2000 ಕೋಟಿ ಮೇಲೆ ಕಲೆಕ್ಷನ್ ಅನ್ನ ಮಾಡುತ್ತೆ. ಬರೆದಿಟ್ಕೊಳ್ಳಿ, ಊರ್ಕೊಳ್ಳಿ. ಅದಕ್ಕೆ ಈ ಸಿನಿಮಾ ಇವ್ರಗಳ ಪ್ರಕಾರ ಪ್ರೊಪಗ್ಯಾಂಡಾ. ಆಮೇಲೆ ನಮ್ಮ ಭಾರತದ ಹೆಮ್ಮೆಯ ಸೇನೆ, ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ರಾ, ನಮ್ಮನ್ನ ರಕ್ಷಣೆ ಮಾಡೋ ಸಲುವಾಗಿ ಯಾವೆಲ್ಲ ರೀತಿಯಾಗಿ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ದುರಂಧರ್ ಸಿನಿಮಾದಲ್ಲಿ ತೋರಿಸ್ತಾ ಹೋಗ್ತಾರೆ. ಅದು ಸತ್ಯನೇ ಅಲ್ವಾ? ನಾವು ಸೇಫ್ ಆಗಿರೋದಕ್ಕೆ ಅವರೇ ಅಲ್ವಾ ಕಾರಣ? ಅದನ್ನ ಸಿನಿಮಾದಲ್ಲಿ ತೋರಿಸಿದ್ರೆ ಇವ್ರಗಳ ಪ್ರಕಾರ ಅದು ಪ್ರೊಪಗ್ಯಾಂಡಾ. ಆಯ್ತು, ಇದೆಲ್ಲ ಹೋಗ್ಲಿ. ಇಷ್ಟೆಲ್ಲ ಪ್ರೊಪಗ್ಯಾಂಡಾ ಅಂತ ಬಾಯಿ ಬಡ್ಕೊಳ್ಳೋರು ಇನ್ನೂ ಒಂದು ಹೇಳ್ತಾರೆ, ಅಯ್ಯೋ ದಯವಿಟ್ಟಿದನ್ನ ಮಕ್ಕಳಿಗೆ ಮಾತ್ರ ತೋರಿಸಬೇಡಿ, ಇದರಲ್ಲಿ ತುಂಬಾ ಹಿಂಸೆ ಇದೆ ಅಂತ. ಅಯ್ಯೋ, ಬುದ್ಧಿ ಇಲ್ಲದ ಬುದ್ಧಿಜೀವಿಗಳೇ, ದುರಂಧರ್ ಸಿನಿಮಾ ಈಸ್ ಎ ಸರ್ಟಿಫೈಡ್, ಎ ಸರ್ಟಿಫಿಕೇಟ್ ಸಿನಿಮಾ ಇದು. ಅಂದ್ರೆ ಅದರ ಅರ್ಥ ನೀವು 18 ವರ್ಷ ಮೇಲ್ಪಟ್ಟವರು ಆಗಿದ್ರೆ ಮಾತ್ರ ಈ ಸಿನಿಮಾಗೆ ನೀವು ಹೋಗ್ಬೋದು, ಇಲ್ಲ ಅಂತಂದ್ರೆ ಹೋಗಕ್ಕಾಗಲ್ಲ. ಹಾಗಿರುವಾಗ ನೀವೇನ್ರಪ್ಪ ಹೇಳೋದು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ ಅಂತ? ವಾಟ್ ಅ ಜೋಕ್. ಆಮೇಲೆ ಇನ್ನೊಂದು ವಿಚಾರ ಹೇಳ, ದುರಂಧರ್ ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಭಾರತದ ಪರವಾಗಿ, ಪಾಕಿಸ್ತಾನದ ವಿರುದ್ಧವಾಗಿ. ನೀವು ಭಾರತದ ಪರವಾಗಿದ್ರೆ ನಿಮಗೆ ಈ ಸಿನಿಮಾ ಇಷ್ಟ ಆಗಲೇಬೇಕು, ನೀವು ಮತ್ತೆ ನೋಡ್ತೀರಾ, ಅದರಲ್ಲಿ ಡೌಟೇ ಇಲ್ಲ. ನೀವಿದನ್ನ ತಪ್ಪಿ ಕೂಡ ಪ್ರೊಪಗ್ಯಾಂಡಾ ಅಂತ ಹೇಳಲ್ಲ, ನೀವು ಭಾರತದ ಪರವಾಗಿ ಇದ್ರೆ. ಇಲ್ಲ, ನೀವು ಭಾರತದ ಒಳಗೆ ಹುದುಗಿರುವಂತಹ ಮರ್ಯಾದೆ ಇಲ್ಲದಂಥವರು, ಪಾಕ್ ಪ್ರೇಮಿಗಳು ಆಗಿದ್ರೆ ಖಂಡಿತ ಈ ಸಿನಿಮಾವನ್ನ ಪ್ರೊಪಗ್ಯಾಂಡಾ ಅಂತ ನೀವು ಹೇಳಲೇಬೇಕು ನಿಮ್ಮ ಕೊಳಕು ಬಾಯಿಂದ. ಯಾರನ್ನೋ ಖುಷಿ ಪಡಿಸೋದಕ್ಕೆ, ಯಾರನ್ನೋ ತೃಪ್ತಿ ಪಡಿಸೋದಕ್ಕೆ ಈ ದೇಶಕ್ಕೆ ಸಂಬಂಧಪಟ್ಟಂತಹ ಸಿನಿಮಾವನ್ನ ಪ್ರೊಪಗ್ಯಾಂಡಾ ಅಂತ ಹೇಳ್ತೀರಲ್ವಾ, ಆ ರೀತಿ ರಿವ್ಯೂ ಕೊಡ್ತೀರಲ್ವಾ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಅಂತ? ಭಾರತದಲ್ಲೇ ಇದ್ಕೊಂಡು ಹೊಟ್ಟೆಗೆ ಏನ್ ತಿಂತೀರಾ? ಏನ್ ತಿಂತೀರಾ? ಭಾರತದಲ್ಲೇ ಇದ್ಕೊಂಡು ಭಾರತದ ವಿರುದ್ಧನೇ ಮಾತಾಡ್ತೀರಾ ಅಂತಂದ್ರೆ ನೀವೆಂಥವ್ರಿ? ಒಂದ್ ಸ್ವಲ್ಪ ಭಾರತದ ಪರವಾಗಿ ಮಾತನಾಡೋದನ್ನ ಕಲೀರಿ ಅಲ್ವಾ? ದೇಶಕ್ಕೆ ಸಂಬಂಧಪಟ್ಟಂತಹ ಸಿನಿಮಾ ಇದು. ಮತ್ತೆ ಇದು ಬಿಜೆಪಿ ಸಿನಿಮಾ ಅಂತ ಯಾರೆಲ್ಲ ಅಳುತ್ತಾ ಇದ್ದೀರಲ್ವಾ, ಅವ್ರಿಗೊಂದು ವಿಚಾರವನ್ನ ಹೇಳ್ತೀನಿ. ದುರಂಧರ್ 1ನಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಬಗ್ಗೆ ತೋರಿಸಿದ್ದಾರೆ, ಕಂದಹಾರ್ ಹೈಜಾಕ್ ಅನ್ನ ತೋರಿಸಿದ್ದಾರೆ. ದುರಂಧರ್ 1 ಆರಂಭ ಆಗೋದೇ ಕಂದಹಾರ್ ಹೈಜಾಕ್ ಇಂದ.
ಅದು ಯಾವಾಗ ಆಗಿರೋದು? ವಾಜಪೇಯಿ ಸರ್ಕಾರ ಇರುವಾಗ ಆಗಿರುವಂತಹ ಘಟನೆಗಳದು. ಬಿಜೆಪಿ ಸರ್ಕಾರ ಇರುವಾಗಲೇ ಆಗಿದ್ದು. ನಿಮಗೆ ಕ್ಲಿಯರ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಆದಿತ್ಯ ಧರ್ ಬಿಜೆಪಿ ಪರವಾಗಿ ಇದ್ದಿದ್ರೆ, ಇದು ಮೋದಿಜಿನೇ ಹೇಳಿ ಮಾಡಿಸಿರುವಂತಹ ಸಿನಿಮಾ ಆಗಿದ್ದಿದ್ರೆ, ಇದು ಬಿಜೆಪಿನೇ ಹೇಳಿ ಮಾಡಿಸಿರುವಂತಹ ಸಿನಿಮಾ ಆಗಿದ್ದಿದ್ರೆ ಅವೆರಡನ್ನ ಯಾಕ್ರೀ ತೋರಿಸಬೇಕಾಗಿತ್ತು? ಸ್ಕಿಪ್ ಮಾಡ್ಬೋದಿತ್ತಲ್ವಾ? ಯಾಕಿದು ನಿಮ್ಗಳಿಗೆ ಅರ್ಥ ಆಗಲ್ಲ? ಜಿಯೋ ಪಾಲಿಟಿಕ್ಸ್ ಗೊತ್ತಿಲ್ಲದೆ ಸುಮ್ಮನೆ ಹುಚ್ಚರ ಹಾಗೆ ಹುಚ್ಚುಚ್ಚು ರಿವ್ಯೂ ದಯವಿಟ್ಟು ಮಾಡಬೇಡಿ ಪ್ಲೀಸ್. ಒಂದ್ ಸ್ವಲ್ಪ ದೇಶದ ಬಗ್ಗೆ ಮಾತನಾಡೋದನ್ನು ಕಲಿರಿ, ದೇಶದ ಪರವಾಗಿ ಮಾತನಾಡೋದನ್ನು ಕಲಿರಿ. ಇನ್ನು ಈ ಸಿನಿಮಾದ ಬಗ್ಗೆ ನನ್ನ ಅನುಭವವನ್ನ ಹೇಳೋದಾದ್ರೆ, ವೀಕ್ಷಕರೇ, ದುರಂದರ್ 2 ಸಿನಿಮಾವನ್ನ ಎಷ್ಟು ಸರ್ತಿ ನೋಡಬೇಕು? ಒಂದು ಸರ್ತಿ ನೋಡಿದ್ರೆ ಸಾಕಂತ ನೀವು ಕೇಳಿದ್ರೆ, ನನಗನ್ಸುತ್ತೆ ಒಂದು ಬಾರಿ ನೋಡಿ ಬಂದ್ರೆ ಇಡೀ ದಿನ ನೀವು ಆ ಗುಂಗಿಂದ ಹೊರ ಬರೋದಕ್ಕೆ ಸಾಧ್ಯ ಆಗಲ್ಲ. ಮತ್ತೊಮ್ಮೆ ನೋಡಬೇಕು ಅಂತ ಅನ್ಸುತ್ತೆ. 4 ಗಂಟೆ ಸಿನಿಮಾ ಆ್ಯಂಡ್ ನಿಮಗದು ಗೊತ್ತೂ ಆಗಲ್ಲ. ಒಂದು ಕ್ಷಣಕ್ಕೂ ನಿಮಗೆ ಅಯ್ಯೋ ಏನಿದು ಅಂತ ಹೇಳೋದಕ್ಕೂ ಆದಿತ್ಯ ಧರ್ ಅವಕಾಶವನ್ನ ಮಾಡಿ ಕೊಡಲ್ಲ. 4 ಗಂಟೆ ಹೋಗಿದ್ದೇ ಗೊತ್ತಾಗಲ್ಲ. ಐ ಬೆಟ್ ಯು. ಇನ್ನು ನಮ್ಮ ಹಂಸಾ ಲ್ಯಾರಿಯಿಂದ ಕರಾಚಿವರೆಗೆ ಇಡೀ ಪಾಕಿಸ್ತಾನವೇ ಬೆಂಕಿಗೆ ಆಹುತಿ ಆಗೋ ಹಾಗೆ ಮಾಡ್ತಾನೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದನ್ನ ನೀವಿಲ್ಲಿ ನೋಡ್ತಾ ಹೋಗಬಹುದು. ಕರೆಕ್ಟಾಗಿ ದಯವಿಟ್ಟು ನೋಡ್ತಾ ಹೋಗಿ, ಇಲ್ಲ ಅಂತಂದ್ರೆ ನಿಮಗೆ ಕ್ಯಾರೆಕ್ಟರ್ ಯಾರ ಜೊತೆ ಅನ್ನುವಂಥದ್ದೇ ಕನ್ಫ್ಯೂಸ್ ಆಗಿಬಿಡುತ್ತೆ. ನೋಡ್ತಾ ಹೋಗಿ ಕರೆಕ್ಟಾಗಿ. ಇನ್ನು ಬಹಳ ಜನ ಈಗಾಗಲೇ ಹೇಳ್ತಾ ಇದ್ದಾರೆ ದುರಂದರ್ 2 ದುರಂದರ್ 1 ಮಟ್ಟಕ್ಕೆ ಬರಲ್ಲ ಅಂತ. ಈ ದುರಂದರ್ 2 ಸಿನಿಮಾ ಇದೆಯಲ್ವಾ, ಇದು 100 ದುರಂದರ್ ಸಿನಿಮಾಗಳನ್ನು ಕೂಡ ನಾಚಿಸುವಷ್ಟು ಅದ್ಭುತವಾಗಿದೆ. ಬಹುಶಃ ಈ ಲೆವೆಲ್ ಯಾರಿಗೂ ಮ್ಯಾಚ್ ಮಾಡಕ್ ಆಗಲ್ಲ ಅನ್ಸುತ್ತೆ. ನೆಕ್ಸ್ಟ್ ಲೆವೆಲ್ ಇದೆ. ನೀವು ಅಳ್ತೀರಾ, ನಗ್ತೀರಾ, ಕೆಲವು ಸಂದರ್ಭಗಳಲ್ಲಿ ನಿಮಗೆ ಕೆಟ್ಟ ಕೋಪ ಬರುತ್ತೆ, ಕೆಲವು ಸಂದರ್ಭದಲ್ಲಿ ನೀವು ಪ್ರೌಡ್ ಫೀಲ್ ಮಾಡ್ತೀರಾ. ಬಹಳಷ್ಟು ಇದೆ. ಆಮೇಲೆ ಇಲ್ಲಿ ಯಾರು ಯಾರನ್ನ ಮೋಸ ಮಾಡ್ತಾರೆ, ಯಾರ ಜೊತೆ ಇದ್ದಾರೆ, ಯಾರ ವಿರುದ್ಧ ಇದ್ದಾರೆ, ಒಂಥರ ಮೈಂಡ್ ಗೇಮ್ ಅಂದ್ರೂ ತಪ್ಪಾಗಲ್ಲ. ಅದಕ್ಕೆ ನಿಮಗೆ 4 ಗಂಟೆ ಹೋಗೋದೇ ನಿಮಗೆ ಗೊತ್ತಾಗಲ್ಲ ಇಲ್ಲಿ. ಇನ್ನು ದುರಂದರ್ 2 ನಲ್ಲಿ ಆದಿತ್ಯ ಧರ್ ನಿಮ್ಮ ಜೊತೆಗೂ ಆಟವನ್ನ ಆಡ್ತಾರೆ. ದುರಂದರ್ 1 ನಲ್ಲಿ ಪಾಕಿಸ್ತಾನದ ಗ್ಯಾಂಗ್ ವಾರನ್ನ ತೋರಿಸ್ತಾರೆ. ಈ ಸರ್ತಿ ಭಾರತವನ್ನ ಕೂಡ ಆದಿತ್ಯ ಧರ್ ಬಿಟ್ಟಿಲ್ಲ. ಹೇಗೆ ಅನ್ನುವಂಥದ್ದು ನನಗೆ ಹಿಂಟ್ ಕೊಡೋದಕ್ಕೂ ಕೂಡ ಇಷ್ಟ ಇಲ್ಲ, ಬಟ್ ಮಜಾ ಇದೆ, ನೀವು ನೋಡಿ. ಇನ್ನು ದುರಂದರ್ ಸಿನಿಮಾವನ್ನ ಕೇವಲ ಆಕ್ಷನ್ ಸಿನಿಮಾ ಅಂತ ದಯವಿಟ್ಟು ಕರಿಬೇಡಿ. ಈ ಸಿನಿಮಾ ನಿಮ್ಮ ಮೆದುಳಿಗೆ ಸವಾಲನ್ನು ಕೂಡ ಹಾಕುತ್ತೆ. ನಿಮಗೆ ಪ್ರತಿ ಸೀನಿಗೊಂದು ಹಿಡನ್ ಅರ್ಥ ಇರುತ್ತೆ. ಒಂದು ಸೀನ್ ಮತ್ತೊಂದು ಸೀನಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಪ್ರತಿ 20-25 ನಿಮಿಷಕ್ಕೊಮ್ಮೆ ಮಾಸ್ ಸೀನ್ ಬರುತ್ತೆ. ಸೊ ಎಲ್ಲದಕ್ಕೂ ಕೂಡ ರೆಡಿ ಆಗಿರಿ. ಮತ್ತೆ ಹೇಳ್ತೀನಿ, 4 ಗಂಟೆ ಸಿನಿಮಾ ಅನ್ನುವಂತಹ ಟೆನ್ಷನ್ನೇ ಬೇಡ ನಿಮಗೆ, ಗೊತ್ತೇ ಆಗಲ್ಲ. ಅದರಲ್ಲಿ ದೊಡ್ಡ ಕ್ರೆಡಿಟ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಹೋಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ನಿಮ್ಮನ್ನ ನೀವು ತುಂಬಾ ಜೀನಿಯಸ್ ಅಂತ ಅಂದ್ಕೊಂಡು ಕಥೆ ಈಗಾಗಲೇ ಊಹೆ ಮಾಡಿದ್ರೆ ಯು ಆರ್ ಕಂಪ್ಲೀಟ್ಲಿ ರಾಂಗ್. ಅದಂತೂ ನಾನು ಹೇಳಬಲ್ಲೆ. ಮೋದಿಜಿಲಿ ಔಟ್ ಆಫ್ ಸಿಲೆಬಸ್ ಆಗಿ ಬರ್ತಾರೆ. ಈ ಸಿನಿಮಾದಲ್ಲಿ ಅವರು ಇರ್ತಾರೆ. ಹಾಗಾಗಿ ದುರಂದರ್ ಸಿನಿಮಾವನ್ನ ಪ್ರೊಪಗ್ಯಾಂಡ ಅಂತ ದುರಂದರ್ 1 ನೋಡಿ ಹೇಳ್ದಂಥವ್ರಿಗೆ ಈ ಸರ್ತಿ ನೋವು ಡಬಲ್ ಆಗೋದ್ರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ಇನ್ನು ಬಡೆ ಸಾಬ್ ಮಿಸ್ಟ್ರಿ ಕೊನೆಗೂ ಇಲ್ಲಿ ಬಹಿರಂಗ ಆಗುತ್ತೆ. ಆ ಸೀನನ್ನ ನೋಡ್ತಾ ಇದ್ರೆ ನೀವು ಸಿನಿಮಾ ಹಾಲಲ್ಲಿ ಇದ್ದೀರಾ ಅಂತ ಅನ್ಸಲ್ಲ, ನೀವು ಅಂಡರ್ ವರ್ಲ್ಡ್ಗೆ ಹೋಗಿರುವಂತ ಅನುಭವ ಆಗುತ್ತೆ. ಆಮೇಲೆ ಈ ಸಿನಿಮಾದ ದೊಡ್ಡ ಹೀರೋ ಯಾರು ಗೊತ್ತಾ? ರಣವೀರ್ ಸಿಂಗ್. ಮೊದಲಾರ್ಧ ನಿಮಗೆ ಒಂದು ರಣವೀರ್ ಸಿಂಗ್ ಕಾಣಿಸ್ತಾರೆ, ಬಟ್ 2ನೇ ಭಾಗದಲ್ಲಿ ಬೇರೆನೇ ವ್ಯಕ್ತಿ ಹಾಗೆ ಕಾಣಿಸ್ತಾರೆ. ಒಬ್ಬ ಗ್ಯಾಂಗ್ಸ್ಟರ್ ಆಗಿ, ಒಬ್ಬ ಸೈನಿಕನಾಗಿ, ಒಬ್ಬ ಮಗನಾಗಿ, ಪಾಕಿಸ್ತಾನಿಯಾಗಿ, ಭಾರತೀಯನಾಗಿ, ಎಲ್ಲ ಒಂದೇ ಪಾತ್ರದಲ್ಲಿ ನೀವು ನೋಡ್ತೀರಾ. ರಣವೀರ್ ಸಿಂಗ್ ನಟನ, ಜಾದುಗಾರನ ನಿಜವಾಗ್ಲೂ ಅರ್ಥನೇ ಆಗಲ್ಲ. ಆ ಲೆವೆಲ್ಗೆ ಇದೆ ಇದು, ಆ ಲೆವೆಲ್ಗೆ, ನೆಕ್ಸ್ಟ್ ಲೆವೆಲ್. ಇನ್ನು ತಮ್ಮನ್ನ ತಾವು ದೊಡ್ಡ ಕ್ರಿಟಿಕ್ ಅಂತ ಅಂದ್ಕೊಳ್ಳುವಂಥವ್ರು ಈ ಸಿನಿಮಾವನ್ನ
ನೋಡೋದೇ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಜಸ್ಟ್ ಸಿನಿಮಾ ಅಲ್ಲ, ಇದೊಂದು ದೊಡ್ಡ ಫೆಸ್ಟಿವಲ್. ಹಬ್ಬವನ್ನ ಯಾರು ಕೂಡ ವಿಮರ್ಶೆ ಮಾಡೋಕ್ಕಾಗಲ್ಲ, ಅದನ್ನ ಆಚರಿಸಬೇಕಷ್ಟೇ. ರಿಯಲಿ ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್ ಆದಿತ್ಯ ಧರ್. ಅವರು ತಮ್ಮ ಬಾಲ್ಯದಲ್ಲಿ ಕಂಡಂತಹ ಕನಸನ್ನ ಈ ಸಿನಿಮಾದಲ್ಲಿ ನಿಜ ಮಾಡ್ಕೊಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ಇದು ಕೇವಲ ಸಿನಿಮಾ ಅಲ್ಲ, ಇದು ಪರ್ಸನಲ್ ಸಿನಿಮಾ. 4 ಗಂಟೆ ಸಿನಿಮಾವನ್ನ ಮುಗಿಸಿ ಬಂದ್ರು, ನೀವು ಮನೆಗೆ ಬಂದ್ರು, ಕೊನೆಯ ಆ 15 ನಿಮಿಷ ಇದೆಯಲ್ವಾ, ನಿಮ್ಮ ತಲೆಯಿಂದ ಹೋಗಲ್ಲ ಅದು. ಇಡೀ ಸಿನಿಮಾ ನಿಮ್ಮನ್ನ ಕಾಡುತ್ತೆ, ಬಹಳಷ್ಟು ಸತ್ಯ ದರ್ಶನ ನಿಮಗೆ ಮಾಡಿಸುತ್ತೆ. ಆದಿತ್ಯ ಧರ್ ಸಿನಿಮಾವನ್ನ ಮಾಡಿಲ್ಲ, ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಮತ್ತೆ ಹೇಳ್ತೀನಿ, ಈ ಸಿನಿಮಾವನ್ನ ಒಂದು ಬಾರಿ ನೋಡಿ ಬಂದಂಥವರಿಗೆ ಇನ್ನೊಂದು ಸರ್ತಿ ನೋಡಬೇಕು ಅಂತ ಅನ್ಸುತ್ತೆ, ಅದರಲ್ಲಿ ಯಾವ ಡೌಟು ಇಲ್ಲ. ಆಮೇಲೆ ಆದಿತ್ಯ ಧರ್ ನಿಮಗೆ ಗೊತ್ತವರು ಕಾಶ್ಮೀರಿ ಹಿಂದೂ, ಅವರು ಕೂಡ ಬಹಳಷ್ಟು ನೋವನ್ನು ಅನುಭವಿಸಿದ್ದಾರೆ. ಆ ಅನುಭವಿಸಿರುವಂತಹ ನೋವುಗಳನ್ನು ಸಿನಿಮಾ ಮೂಲಕ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ಆದಿತ್ಯ ಧರ್ ಕೇವಲ ಉರಿ ಹಾಗೆ ದುರಂಧರ್ ಸಿನಿಮಾ ಮಾತ್ರ ಮಾಡಿರುವಂಥದ್ದಲ್ಲ, ಒಂದು ಸಿನಿಮಾವನ್ನು ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ, ಬಾರಾಮುಲ್ಲಾ ಅಂತ. ಅದರಲ್ಲಿ ಅವರ ಪತ್ನಿ ಯಾಮಿ ಗೌತಮ್ ಧರ್ ಆಕ್ಟ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಅವರ ನೋವನ್ನ ಹೇಳ್ಕೊಳ್ತಾ ಹೋಗ್ತಾರೆ. OTT ಅಲ್ಲಿ ಇದೆ, ದಯವಿಟ್ಟು ಒಂದು ಬಾರಿ ಹೋಗಿ ನೋಡಿ. ನಿಮಗೆ ಪ್ರೊಪಗ್ಯಾಂಡ ಏನು, ಸತ್ಯ ಏನು ದರ್ಶನ ಆಗುತ್ತೆ, ಎಲ್ಲ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನಿಮ್ಮದೇ ಊರಿಂದ ನಿಮ್ಮನ್ನ ಹೊರಗೆ ಹಾಕಿದ್ರೆ ಆಗುವಂತಹ ನೋವಿದೆಯಲ್ವಾ, ಅದು ಆದಿತ್ಯ ಧರ್ ಅವರಿಗೆ ಗೊತ್ತು. ಈಗ ಪ್ರೊಪಗ್ಯಾಂಡ ಅಂತ ಹೇಳುವಂಥವರಿಗೆ ಅದರ ಅನುಭವ ಆಗಿಲ್ಲ. ಆದ ದಿವಸ ಅವರು ಕೂಡ ಇವೆಲ್ಲವನ್ನ ಹೌದು ಸತ್ಯ ಅಂತ ಒಪ್ಕೊಂಡು ಬರ್ತಾರೆ. ಬಟ್ ಈಗ ಇದೆಲ್ಲವೂ ಕೂಡ ಪ್ರೊಪಗ್ಯಾಂಡ ತರ ಕಾಣಿಸ್ತಾ ಇದೆ. ನಾನು ಹೇಳುವಂಥದ್ದು, ಈ ಸಿನಿಮಾವನ್ನ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ನೆಕ್ಸ್ಟ್ ಲೆವೆಲ್ ಸಿನಿಮಾ. ಯಾರು ಎಷ್ಟೇ ಇದರ ಬಗ್ಗೆ ತಮ್ಮ ಅನುಭವವನ್ನ ಹೇಳಿದ್ರು ಕೂಡ, ಎಂಥದ್ದೇ ರಿವ್ಯೂ ಕೊಟ್ಟರು ಕೂಡ ನೀವು ಹೋಗಿ ನೋಡ್ತೀರಲ್ವಾ, ಇಟ್ ಈಸ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಆದಷ್ಟು ಬೇಗ ಥಿಯೇಟರ್ಗೆ ಹೋಗಿ ನೋಡಿ. ಆ್ಯಂಡ್ ಸ್ಪಾಯ್ಲರ್ಸ್ ದಯವಿಟ್ಟು ಯಾವುದೇ ಕ್ಲಿಪ್ಸನ್ನು ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಬೇಡಿ. ನೀವು ನೋಡಿ ಬಂದಿದ್ದೀರಾ ಅಂತಂದರೆ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳಿ, ಆದರೆ ಯಾವುದೇ ಕ್ಲಿಪ್ಸನ್ನು ರೆಕಾರ್ಡ್ ಮಾಡಿ ಶೇರ್ ಮಾಡಬೇಡಿ ದಯವಿಟ್ಟು. ಇದು ದೇಶಕ್ಕೆ ಸಂಬಂಧಪಟ್ಟಂತಹ ಸಿನಿಮಾ. ಪ್ರತಿ ಒಬ್ಬರು ಕೂಡ ದುರಂಧರ್ 2 ನೋಡಲೇಬೇಕು. ದೇಶಕ್ಕೋಸ್ಕರ, ನಮಗೋಸ್ಕರ, ನಿಮಗೋಸ್ಕರ. ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.